ಯಾವುದೇ ಒಂದು ಸಿವಿಲ್ ಕೇಸ್ ಅದು ಶುರುವಾದಾಗಿಂದ ಜಡ್ಜ್ಮೆಂಟ್ ಆಗೋದ್ರ ತನಕ ನಿಮಗೆ ಮಧ್ಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಈ ಥರ ಕಾಂಪ್ರಮೈಸ್ ಡಿಕ್ರಿಯನ್ನು ನೀವು ತಗೋಬೇಕಾದ್ರೆ ಒಂದು ವಿಷಯನ ತುಂಬ ಕೇರ್ಫುಲ್ಲಾಗಿ ಡಿಸೈಡ್ ಮಾಡಿ. ಅದೇನಂತಂದರೆ, ಈಗ ಯೂಶ್ವಲಿ ಏನಾಗುತ್ತೆ, ಕೇಸ್ ಶುರು ಆಗುತ್ತೆ, ಒಂದು 5-6 ವರ್ಷ ಆಗ್ತಿದ್ದಂಗೆ ಅಯ್ಯೋ ಎಷ್ಟು ದಿನ ಆದರೂ ಇದು ಮುಗಿತಾನೆ ಇಲ್ಲ, ಹೋಗಲಿ ಕಾಂಪ್ರಮೈಸ್ ಮಾಡ್ಕೊಬಿಡೋಣ, ಆವಾಗ ಇಬ್ಬರೂ ಸರಿಯಾಗಿರ್ಬೋದು ಅನ್ನೋ ಮನಸ್ಥಿತಿಗೆ ಬಂದಿರ್ತೀರ. ಆಗ ಮಾತುಕತೆ ಆಡಿಕೊಂಡು ಬಾಯಿ ಮಾತಿನಲ್ಲಿ ಒಂದಿಷ್ಟು ಅಗ್ರಿಮೆಂಟಿಗೆ ಬಂದಿರ್ತೀರ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ. ಉದಾಹರಣೆಗೆ, ನಿಮ್ಮ ಜಮೀನಲ್ಲಿ ಒಂದು ಬೋರ್ವೆಲ್ ಇದ್ದರೆ ಅಥವಾ ಬಾವಿ ಇದ್ದರೆ ಅದನ್ನು ಯಾರು ಉಪಯೋಗಿಸ್ಬೇಕು ಅಥವಾ ಆ ಜಾಗ ದಾರಿಯಲ್ಲಿ ಯಾರು ಹೋಗಬೇಕು, ಈ ಥರ ವಿಷಯಗಳನ್ನು ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿರ್ತೀರ. ಆದರೆ ಆ ಕಾಂಪ್ರಮೈಸ್ ಡಿಕ್ರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದನ್ನೆಲ್ಲ ಮೆನ್ಷನ್ನೇ ಮಾಡಿರೋದಿಲ್ಲ. ಸುಮಾರು ಸತಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳೇ ಮುಂದೆ ತೊಂದರೆ ಕೊಡೋದು. ನೀವು ಕಾಂಪ್ರಮೈಸ್ ಡಿಕ್ರಿ ತಗೊಂಡಾದ್ಮೇಲೆ ಆಮೇಲೆ ಅವರು ಹೇಳ್ದಂಗೆ ವರ್ತನೆ ಮಾಡ್ತಿಲ್ಲ, ಮತ್ತೆ ನಮಗೆ ಕೇಸ್ ಹಾಕಬೇಕು ಅಂತಂದರೆ ಆಗ ಮತ್ತೆ ಹೊಸದಾಗಿಂದ ಪ್ರೊಸೀಜರ್ಸ್ನ ಫಾಲೋ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗ್, ಹಾಗೆ ತುಂಬ ಶ್ರಮ ಕೂಡ ತಗೊಳುತ್ತೆ. ಅದಕ್ಕಾಗಿ ನೀವು ಯಾವತ್ತು ಕಾಂಪ್ರಮೈಸ್ ಮಾಡ್ಕೋಬೇಕು, ಈ ಥರ ಒಂದು ಕಾಂಪ್ರಮೈಸ್ ಡಿಕ್ರಿ ತಗೋತೀವಿ ಅಂತ ನೋಡ್ತೀರಾ, ಆಗ ನಿಮ್ಮ ಅಡ್ವೊಕೇಟ್ಸ್ಗಳ ಹತ್ರ ಕರೆಕ್ಟಾಗಿ ಮಾತಾಡಿ ಆ ಡಿಕ್ರಿಯ ಒಂದು ಡ್ರಾಫ್ಟನ್ನು ಕರೆಕ್ಟಾಗಿ ಡ್ರಾಫ್ಟ್ ಮಾಡಿಸ್ಕೊಳ್ಳಿ.